ಬನಹಟ್ಟಿಯಲ್ಲಿ ಹಿರಿಯ ಸಾಹಿತಿ ಮಲ್ಲಿಕಾರ್ಜುನ್ ಹುಲಗಬಾಳಿಯವರ 2 ಪುಸ್ತಕ ಬಿಡುಗಡೆ ಸಮಾರಂಭ. ಇತ್ತೀಚಿನ ದಿನಗಳಲ್ಲಿ ಸಾಹಿತ್ಯದ ಗತಿ ಹಲವು ಆಯಾಮಗಳನ್ನು ಪಡೆದುಕೊಂಡಿದೆ. ತಂತ್ರಜ್ಞಾನವನ್ನು ಸಾಹಿತ್ಯದ ಬೆಳವಣಿಗೆಗೆ ಸಕಾರಾತ್ಮಕವಾಗಿ ಬಳಕೆ ಮಾಡಿಕೊಳ್ಳುವುದು ಅಗತ್ಯವಾಗಿದೆ ಎಂದು ಸಾಹಿತಿ ಎಂ.ಎಸ್. ರಮಾನಾಥ್ ಅಭಿಪ್ರಾಯಪಟ್ಟರು. ಅವರು ಶನಿವಾರ ಇಲ್ಲಿನ ಬಸವೇಶ್ವರ ಸಮುದಾಯ ಭವನದಲ್ಲಿ ಸಾಹಿತಿ ಮಲ್ಲಿಕಾರ್ಜುನ್ ಹುಲಗಬಾಳಿಯವರ ಚಿಗಳಿ ಮತ್ತು ತಿರುಗಾಟ ಕೃತಿಗಳ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ವರ್ತಮಾನದ ಅನುಭವಗಳನ್ನು ಸೃಷ್ಟಿಸುವ ಸಾಹಿತ್ಯ ಎಷ್ಟೇ ಪ್ರಾಚೀನವಾದರೂ ಅದು ಸಮಕಾಲಿಕವಾಗಿರುತ್ತದೆ. ಹುಲಗಬಾಳಿಯವರು ತಮ್ಮ ಜ್ಞಾನ ಭಂಡಾರ ಹಾಗೂ ಆರೋಗ್ಯಕರ ಬರವಣಿಗೆಗಳೊಂದಿಗೆ ಸಾಹಿತ್ಯದ ಕೃಷಿ ಮಾಡುತ್ತಾ ಬರಹವನ್ನು ತಮ್ಮ ಬದುಕನ್ನಾಗಿಸಿಕೊಂಡರು ಎಂದರು. ನಿವೃತ್ತ ಪೊಲೀಸ್ ಅಧಿಕಾರಿ ಶಂಕರ್ ಬಿದ್ರಿ ಮಾತನಾಡಿ, ಆಯಾ ಕಾಲಕ್ಕೆ ತಕ್ಕಂತೆ ಸಾಹಿತ್ಯದ ಪ್ರಕಾರಗಳು ಬದಲಾಗಿರಬಹುದು. ಆಯಾ ಕಾಲದ ಸಂವೇದನೆಗಳನ್ನು ಸೃಜನಶೀಲಗೊಳಿಸುವುದು ಸಾಹಿತಿಗಳ ಜವಾಬ್ದಾರಿ. ಹುಲಗಬಾಳಿಯವರು ತಮ್ಮ ಇಳಿ ವಯಸ್ಸಿನಲ್ಲಿಯೂ ಸಾಹಿತ್ಯದೊಂದಿಗೆ ಬದುಕುತ್ತಿರುವುದು ಯುವಕರಿಗೆ ಸ್ಫೂರ್ತಿದಾಯಕ ಎಂದು ಶಂಕರ್ ಬಿದ್ರಿ ತಿಳಿಸಿದರು. ಕೃತಿಕಾರ ಮಲ್ಲಿಕಾರ್ಜುನ್ ಹುಲಗಬಾಳಿ ಮಾತನಾಡಿದರು. ಸಾಹಿತಿಗಳಾದ ಲಲಿತಾ ಹೊಸಪೇಟೆ ಮತ್ತು ಶೀಲಾ ಅರ್ಕಲಗೂಡು ಗ್ರಂಥಗಳನ್ನು ಬಿಡುಗಡೆ ಮಾಡಿದರು. ಹಾರುಗೇರಿಯ ಐ.ಆರ್. ಮಠಪತಿ, ನ್ಯಾಯಾಧೀಶ ಜಿ.ಆರ್. ಶೆಟ್ಟರ್, ಸಿದ್ದರಾಜ ಪೂಜಾರಿ, ಎಂ.ಪಿ. ಧೂಪದಾಳ್, ಜಯವಂತ ಕಾಡದೇವರ್, ನೀಲಕಂಠ ದಾತಾರ್, ಜಿ.ಎಸ್. ವಡಗಾಮಿ, ಯಶವಂತ ವಾಜಂತ್ರಿ, ಶಂಕರ್ ಜುಂಜಪ್ಪನವರ್, ಡಾ. ಉಮಾಶೇಖರ ಸ್ವಾಮಿ, ಎ.ಬಿ. ನಾಡಗೌಡ ಪಾಟೀಲ್, ಸಿದ್ದರಾಮಪ್ಪ ಸವದತ್ತಿ, ಶೇಖರ್ ಕೊಟ್ರಶೆಟ್ಟಿ, ಕಿರಣ್ ಆಳ್ಗಿ, ಮಲ್ಲಣ್ಣ ಕಕಮರಿ, ಮಲ್ಲಿಕಾರ್ಜುನ್ ತುಂಗಾಳ್, ಚಿದಾನಂದ ಸೊಲ್ಲಾಪುರ್, ಆನಂದ್ ಕುಲಗೋಡ್, ಮಹಂತೇಶ್ ಶೆಟ್ಟಿ, ಮಧುಕೇಶ್ವರ ಬೆಳಗಲಿ ಮುಂತಾದವರು ಉಪಸ್ಥಿತರಿದ್ದರು.